ಹೆಚ್ಚೆಚ್ಚು ಪ್ರಸಿದ್ಧಿಯನ್ನು ಪಡಿತಾ ಇದೆ. ಯಾವೆಲ್ಲ ಒಂದು ರೋಗಗಳಿಗೆ, ಯಾವೆಲ್ಲ ಒಂದು ದುಶ್ಚಟಗಳಿಗೆ ಇದು ಸೂಕ್ತ ಒಂದು ಚಿಕಿತ್ಸೆ ಆಗುತ್ತೆ, ಬನ್ನಿ ತಿಳ್ಕೊಳ್ಳೋಣ ಇವತ್ತಿನ ಡಿಯರ್ ಡಾಕ್ಟರ್ನಲ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಿತಾ. ಕೋಲ್ಡ್ ಲೇಸರ್ ಥೆರಪಿಯಲ್ಲಿ ವಿಶೇಷವಾದಂತಹ ಪ್ರಯತ್ನಗಳನ್ನ ಮಾಡ್ತಾ ವಿಶೇಷ ವಿಧಾನಗಳನ್ನ ಅನುಸರಿಸ್ತಾ ಇರುವಂತಹ ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕೇಳೋಣ ಏನು ಕೋಲ್ಡ್ ಲೇಸರ್ ಥೆರಪಿಯ ಮಹತ್ವ ಅಂತ. ವೆಲ್ಕಮ್ ಟು ದಿ ಶೋ ಸರ್. ನಮಸ್ಕಾರ. ಸೊ ಮೊದಲಾಗಿ ಕೋಲ್ಡ್ ಲೇಸರ್ ಥೆರಪಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಎಲ್ಲ ಕಡೆ ಕೇಳ್ತಾ ಇದ್ವಿ. ಕೋಲ್ಡ್ ಲೇಸರ್ ಥೆರಪಿ ಅಂದ್ರೆ ಏನು ನಿಮ್ಮ ಪ್ರಕಾರ? ಮುಖ್ಯವಾಗಿ ನಮ್ಮ ಮೆಡಿಕಲ್ ಲೈನಲ್ಲಿ ಎರಡು ಥರ ಲೇಸರ್ಸ್ ಇದೆ. ಒಂದು ಸರ್ಜಿಕಲ್ ಲೇಸರ್ಸ್ ಅಂತ, ಅದನ್ನು ಹಾರ್ಟ್ ಲೇಸರ್ಸ್ ಅಂತೀವಿ. ಅದನ್ನು ಒಂದು ಕತ್ತರಿಸ್ಲಿಕ್ಕಾಗಲಿ ಒಂದು ಟಿಶ್ಯೂನ ಸುಡಲಿಕ್ಕಾಗಲಿ ಉಪಯೋಗಿಸ್ತೀವಿ. ಎರಡನೇದು ಥೆರಪಿಟಿಕ್ ಲೇಸರ್ಸ್ ಅಂತ, ಇದನ್ನೇ ಕೋಲ್ಡ್ ಲೇಸರ್ಸ್ ಅಂತೀವಿ. ಯಾಕೆಂದರೆ ಇದರ ಯಾವುದೇ ಒಂದು ಹೀಟ್ ಪ್ರೊಡ್ಯೂಸ್ ಮಾಡೋದಿಲ್ಲ. ಬಟ್ ಇದಕ್ಕೆ ಅಗಾಧವಾದಂಥ ಒಂದು ಶಕ್ತಿ ಇದೆ. ಏನಪ್ಪ ಅಂದರೆ, ಒಂದು ಟಿಶ್ಯೂ ಹೀಲಿಂಗ್ ಅಂತ, ನಂತರ ಟಿಶ್ಯೂ ರೀಜನರೇಷನ್ ಅಂತ, ಮೂರನೇದಾಗಿ ಒಂದು ನೋವು ನಿವಾರಕ ಶಕ್ತಿ ಇದೆ, ನಾಲ್ಕನೇದಾಗಿ ಒಂದು ಆಕ್ಯುಪಂಕ್ಚರ್ ಸೈಟ್ಸ್ನ ಸ್ಟಿಮ್ಯುಲೇಟ್ ಮಾಡುವಂಥ ಶಕ್ತಿ ಇದೆ. ಮುಖ್ಯವಾಗಿ ಇದಕ್ಕೆ ನಾವು ಬಯೋಸ್ಟಿಮ್ಯುಲೇಷನ್ ಅಂತ ಕೂಡ ಹೇಳ್ತೀವಿ ನಾವು. ಇದು ಸುಮಾರು ಒಂದು 20 ವರ್ಷದಿಂದ ಬೇರೆ ದೇಶಗಳಲ್ಲಿ ನಡ್ಕೊಂಡು ಬರ್ತಾ ಇದೆ. ಇದರ ಬಗ್ಗೆ ಸಾಕಷ್ಟು ರಿಸರ್ಚಸ್ ನಡೆದಿದೆ. ಸುಮಾರು ಒಂದು 3000ಕ್ಕೂ ಹೆಚ್ಚು ರಿಸರ್ಚ್ ಪೇಪರ್ಸ್ ಇದೆ. ಒಂದು 120 ಡಬಲ್ ಬ್ಲೈಂಡ್ ಸ್ಟಡೀಸ್ ಕೂಡ ಆಗಿದೆ ಇದ್ರ ಮೇಲೆ. ಇದನ್ನು ಸುಮಾರು ಒಂದು 70 ದೇಶದಲ್ಲಿ ಇದನ್ನು ಪ್ರಚಲಿತ ಮಾಡಿದ್ದಾರೆ. ಹೆಚ್ಚಾಗಿ ಸುಮಾರು ಒಂದು 30,000ಕ್ಕೂ ಹೆಚ್ಚು ಪ್ರಾಕ್ಟೀಷನರ್ಸ್ ಬೇರೆ ದೇಶದಲ್ಲಿದ್ದಾರೆ. ಇದನ್ನು ಒಂದು ಭವಿಷ್ಯದ ಚಿಕಿತ್ಸೆ ಅಂತ ಒಂದು ರೂಪಗೊಂಡು ಪ್ರಚಲಿತ ಆಗ್ತಾ ಇದೆ. ನಮ್ಮ ದೇಶದಲ್ಲೂ ಕೂಡ ಈ ಚಿಕಿತ್ಸೆ ಒಂದು 7 ವರ್ಷದಿಂದ ನಾರ್ತ್ ಇಂಡಿಯಾದಲ್ಲಿ ಈ ಡೆಲ್ಲಿ, ಅಹಮದಾಬಾದ್ ಅಂತ ಕಡೆ ಪ್ರಚಾರ ಆಯಿತು. ನಂತರ ಒಂದು 2-3 ವರ್ಷದಲ್ಲಿ ನಮ್ಮ ಒಂದು ಸೌತ್ ಇಂಡಿಯಾದಲ್ಲೂ ಹೈದ್ರಾಬಾದ್, ಬೆಂಗಳೂರಲ್ಲೂ ಬಂತು, ಪ್ರಚಾರ ಬಂತು. ಇನ್ನು ಮುಂದೆ ಇದರ ಒಂದು ಪ್ರಭಾವ ಎಷ್ಟಿದೆಯಪ್ಪ ಅಂತಂದರೆ, ಇದರ ಒಂದು ಮಹತ್ವ ಪರ್ಟಿಕ್ಯುಲರ್ಲಿ ಒಂದು ಪೇಯ್ನ್ ಮ್ಯಾನೇಜ್ಮೆಂಟಲ್ಲಿ ಆಗ್ಬೋದು, ಒಂದು ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ಆಗ್ಬೋದು, ಒಂದು ಅಡಿಕ್ಷನ್ ಕೇಸಸ್ಸಲ್ಲಿ ಆಗ್ಬೋದು. ಇದರ ಪ್ರಭಾವ ಒಂದು ಶಕ್ತಿ ತುಂಬ ಚೆನ್ನಾಗಿದೆ. ಅದರಲ್ಲಿ ತುಂಬ ಒಂದು ಗುಣ ಕೊಡುವಂಥ ಪೇಷಂಟ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಯಾವುದು ನಮ್ಮ ಒಂದು ಮೆಡಿಕಲ್ ಲೈನಲ್ಲಿ ಮಾಡಲಿಕ್ಕಾಗದಂಥ ಒಂದು ಕೆಲಸ ಈ ಕೋಲ್ಡ್ ಲೇಸರ್ಸ್ ಮಾಡ್ತಾ ಇವೆ. ಇದು ಜಸ್ಟ್ ಒಂದು 630 to 970 ನ್ಯಾನೋಮೀಟರ್ಸ್ ವೇವ್ ಲೆಂಗ್ತಲ್ಲಿ ಇದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಮುಂದೆ ಬರ್ತಾ ಬರ್ತಾ ಈಗೇನು ಕೇಳಿ ಬರ್ತಾ ಇದ್ದು ಇದಕ್ಕಿಂತ ಹೆಚ್ಚಾಗಿ ಕೇಳಿ ಬರುತ್ತೆ ಈ ಕೋಲ್ಡ್ ಲೇಸರ್ ಚಿಕಿತ್ಸೆ. ಹೌದು. ಯಾವೆಲ್ಲ ಕೇಸ್ಗಳಲ್ಲಿ ಇದನ್ನು ಯಾವ ರೀತಿ ಬಳಸ್ಬೋದು ಅಂತ ಈ ಕೋಲ್ಡ್ ಲೇಸರ್ ಥೆರಪಿಯನ್ನು? ನೋಡಿ, ಯಾವುದೇ ಕೇಸಲ್ಲಿ ಯೂಸ್ ಮಾಡೋದಕ್ಕೆ ಮುಂಚೆ ನಾನು ಒಂದೇ ಒಂದು ಲೈನ್ ಹೇಳ್ತೀನಿ. ಇದಕ್ಕೆ ಇರುವಂಥ ಪ್ರಾಪರ್ಟೀಸ್ ಏನಪ್ಪ ಅಂತಂದರೆ, ಒಂದು ಹೀಲಿಂಗ್, ಟಿಶ್ಯೂ ಹೀಲಿಂಗ್ ಪ್ರಾಪರ್ಟೀಸು, ಟಿಶ್ಯೂ ರೀಜನರೇಷನ್ನು, ನಂತರ ಪೇಯ್ನ್ ಮ್ಯಾನೇಜ್ಮೆಂಟ್, ನೋವನ್ನು ಕಡಿಮೆ ಮಾಡುವಂಥದ್ದು, ನಾಲ್ಕನೇದು ಒಂದು ಆಕ್ಯುಪಂಕ್ಚರ್ ಸೈಟ್ಸ್ನ ಸ್ಟಿಮ್ಯುಲೇಟ್ ಮಾಡುವಂಥದ್ದು. ಫಸ್ಟ್ ಈಗ ಪೇಯ್ನ್ಗೆ ಅಂತ ಬಂದರೆ, ನಮ್ಮಲ್ಲಿ ನೋವು ಅಂತ ಬರೋ ಕೇಸುಗಳಿಗೆ ಅಗಾಧವಾಗಿ ಬರ್ತವೆ. ಎಲ್ಲ ಥರದ ಮೂಳೆ ನೋವುಗಳು, ಕುತ್ತಿಗೆ ನೋವಿಂದ, ಬೆನ್ನು ನೋವಿಂದ, ಸೊಂಟ ನೋವಿಂದ, ಮೊಣಕಾಲು ನೋವು, ಎಲ್ಲ ಥರದ ನೋವುಗಳಲ್ಲೂ ಬರ್ತಾ ಇರ್ತಾರೆ. ಸೊ ಇಲ್ಲಿ ಇದೇನು ಮಾಡುತ್ತೆ ಅಂತಂದರೆ, ಈ ಲೇಸರ್ಸ್ಗೆ ಒಂದು ವಿಶೇಷವಾದ ಶಕ್ತಿ ಏನಪ್ಪ ಈ ಕೋಲ್ಡ್ ಲೇಸರ್ಸ್ಗೆ ಇರೋದು ಅಂತಂದರೆ, ಈ ಟಿಶ್ಯೂ ಪೆನೆಟ್ರೇಷನ್. ಬೇರೆ ಯಾವುದೇ ರೇಸು ಸ್ಕಿನ್ ಸರ್ಫೇಸ್ ಮೇಲೆ ಕೆಲಸ ಮಾಡಿದ್ರೆ, ಇದು ಸ್ಕಿನ್ ಒಂದು ಟಿಶ್ಯೂನ ಪೆನೆಟ್ರೇಟ್ ಆಗಿ ಸುಮಾರು ಅಪ್ ಟು ಒಂದು 4 ಇಂಚ್ವರೆಗೂ ಕೆಲಸ ಮಾಡುವಂಥ ಒಂದು ಶಕ್ತಿ ಇದೆ. ಆ ಲೆವೆಲ್ಗೆ ಹೋಗ್ಬಿಟ್ಟದು ಆ ಒಂದು ಹೀಲಿಂಗ್ ಪ್ರಾಪರ್ಟೀಸ್ ಕೊಡುತ್ತೆ, ನಂತರ ಟಿಶ್ಯೂ ರೀಜನರೇಷನ್ ಕೊಡುತ್ತೆ, ನಂತರ ನೋವನ್ನು ಕೂಡ ನಿವಾರಿಸ್ತದೆ. ಇವು ಮೂರೇ ನಮಗೆ ಬೇಕಾಗಿರೋದು. ಫಾರ್ ಎಕ್ಸಾಂಪಲ್, ಈಗ ಯಾವುದೇ ಒಂದು ಕೇಸ್ ತೊಗೊಂಡಾಗ, ಒಂದು ಮೊಣಕಾಲು ನೋವು ಅಂತ ತೊಗೊಂಡಾಗೆ ಅವರಿಗೆ ಒಂದು ಜಾಯಿಂಟ್ ಸರ್ಫೇಸ್ ಯಾವುದಿರುತ್ತೆ, ಲಿಗಮೆಂಟ್ಸ್ ಎಲ್ಲ ಸ್ಲ್ಯಾಕ್ ಆಗಿರ್ತವೆ. ಆ ನಂತರ ಮೆನಿಸ್ಕಸ್ ಅಂತ ಒಂದು ಏನು ಹೇಳ್ತೀವಿ ಮೊಣಕಾಲೆಲ್ಲ, ಅವೆಲ್ಲ ಸೌದೋಗಿರ್ತವೆ. ಅಲ್ಲಿ ಅವರಿಗೆ ನೋವು ನಿವಾರಣೆ ಬರೀ ಮಾತ್ರೆಗಳು ಕೊಟ್ಟರೆ ಏನೂ ಆಗೋದಿಲ್ಲ. ಅಫ್ಕೋರ್ಸ್ ಡಾಕ್ಟರ್ಸ್ ನೋಡ್ಕೊಂಡು, ಲೆವೆಲ್ ನೋಡಿಕೊಂಡು ಜಾಯಿಂಟ್ ರೀಪ್ಲೇಸ್ಮೆಂಟ್ ಕೂಡ ಸಜೆಸ್ಟ್ ಮಾಡ್ತಾರೆ. ಬಟ್ ನಮ್ಮಲ್ಲಿ ಈ ಒಂದು ಕೋಲ್ಡ್ ಲೇಸರ್ ಯಾತಕ್ಕೋಸ್ಕರ ಪೇಷಂಟ್ಸ್ ಬರ್ತಾರೆ ಅಂತಂದರೆ, ಅವ್ರಿಗೆ ಸರ್ಜರಿ ಬೇಕಾಗಿರೋದಿಲ್ಲ, ಇದ್ ಕಡೆ ನೋವು ಟ್ಯಾಬ್ಲೆಟ್ಸ್ ಕೂಡ ಅವ್ರ ಕೆಲ ಆಗೋದಿಲ್ಲ. ಅವ್ರು ವಯಾಮೀಡಿಯಾ ಏನಾದರೂ ಒಂದು ಬೇಕು, ಒಂದು ಪರಿಹಾರ ಅಂತ ಬರ್ತಾರೆ. ಇಲ್ಲಿ ನಮ್ಮ ಕೋಲ್ಡ್ ಲೇಸರ್ಸ್ ಏನು ಮಾಡ್ತವೆ ಅಂತಂದರೆ, ಅದಕ್ಕೆ ಒಂದು ಆಸ್ಟಿಯೋಬ್ಲಾಸ್ಟ್ ಅಂದರೆ ಒಂದು ಮೂಳೆಯ ಒಂದು ಸೆಲ್ಸ್ನ ರೀಜನರೇಟ್ ಮಾಡೋ ಶಕ್ತಿ ಇರ್ತದೆ. ನಂತರ ಫೈಬ್ರೋಬ್ಲಾಸ್ಟ್, ಅದನ್ನು ಕೂಡ ಮಲ್ಟಿಪ್ಲೈ ಮಾಡುವಂಥ ಶಕ್ತಿ ಇರ್ತದೆ. ಇವೆರಡರಿಂದ ಏನಾಗುತ್ತೆ ಅಂತಂದರೆ, ಸವದಿರುವಂಥ ಮೂಳೆಗಳು ಸ್ಮೂತ್ ಆಗ್ತವೆ. ಆ ಸ್ಮೂತ್ ಆದ ತಕ್ಷಣ ಫ್ರಿಕ್ಷನ್ ಕಡಿಮೆ ಆಗಿ ನೋವು ತುಂಬ ಕಡಿಮೆ ಆಗ್ತದೆ. ಒಂದು ನಂತರ ಇದು ನರಗಳ ಮೇಲೆ ಕೂಡ ಶಕ್ತಿ ಒಂದು ಕೆಲಸ ಮಾಡ್ತದೆ. ಕೆಲಸ ಮಾಡಿ ಒಂದು ಅನಾಲ್ಜಿಸಿಕ್ ಎಫೆಕ್ಟ್ನ ಕೊಡ್ತದೆ. ಇದನ್ನು ಸಾಕಷ್ಟು ಜನ ಇನ್ಸ್ಟೆಂಟ್ ಆಗಿ ಫೀಲ್ ಮಾಡ್ತಾರೆ. ಇದು ಒಂದು ನಮ್ಮ ಒಂದು ನೋವುಗಳಾದರೆ. ಇನ್ನೊಂದು ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ, ಈ ವೆಯ್ಟ್ ಮ್ಯಾನೇಜ್ಮೆಂಟ್ ಸಾಕಷ್ಟು ಜನ ವೆಯ್ಟ್ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಸಕಲ ಪ್ರಯತ್ನಗಳು ಮಾಡಿರ್ತಾರೆ. ಅದು ಆಗೋದಿಲ್ಲ. ಕಾರಣ ಏನಪ್ಪ ಅಂದರೆ, ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಇದೆ ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ. ಆ ಒಂದು ಲೆಪ್ಟಿನ್ ಒಂದು ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ, ಒಂದು ಹಾರ್ಮೋನ್, ಅದು ಆ ಫ್ಯಾಟ್ ಅಕ್ಯುಮುಲೇಟ್
ಅಕ್ಯುಮುಲೇಷನ್ ಬಾಡಿ ಪ್ರೊಸೆಸ್ನ ನಿಲ್ಲಿಸೋದನ್ನ ಅದೇನು ಮಾಡೋದು ತಡೆಗಟ್ಟೋದಿಲ್ಲ. ಅವಾಗ ಏನಾಗುತ್ತೆ ಅಂದರೆ ಬಾಡಿಯಲ್ಲಿ ಒಂದು ಫ್ಯಾಟ್ ಅಕ್ಯುಮುಲೇಷನ್ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರ್ತದೆ. ಯಾವಾಗ ನಾವು ಒಂದು ಈ ಲೇಸರ್ಸ್ನ ಕಿವಿ ಒಂದು ಆಕ್ಯುಪಂಕ್ಚರ್ ಮೂಲಕ ಸ್ಟಿಮ್ಯುಲೇಟ್ ಮಾಡಿದಾಗ ನಂಬರ್ 1 ಫಸ್ಟು ನಮ್ಮ ಒಂದು ಅಪಟೈಟ್ ಕಂಟ್ರೋಲ್ ಆಗ್ತದೆ, ಅಂದರೆ ಹೊಟ್ಟೆ ಹಸು ಕಂಟ್ರೋಲ್ ಆಗ್ತದೆ. ಎರಡನೇದಾಗಿ ಒಂದು ಲೆಪ್ಟಿನ್ ಹಾರ್ಮೋನ್ ಏನಿದೆಯಲ್ಲ ಅದನ್ನು ಸ್ಟಿಮ್ಯುಲೇಟ್ ಮಾಡಿ ಆ ಒಂದು ಫ್ಯಾಟ್ ಅಕ್ಯುಮುಲೇಷನ್ನ ಕಡಿಮೆ ಮಾಡ್ತದೆ. ಮೂರನೇದಾಗಿ ಒಂದು ಡಿಟಾಕ್ಸಿಫಿಕೇಷನ್, ಲಿವರ್ ಮೇಲೆ ಕೆಲಸ ಮಾಡಿ ಡಿಟಾಕ್ಸಿಫೈ ಮಾಡ್ತದೆ, ನಮ್ಮ ದೇಹದಲ್ಲಿರುವಂಥ ಟಾಕ್ಸಿನ್ಸ್ ಎಲ್ಲ ತೆಗೆದಾಕುತ್ತೆ. ನಾಲ್ಕನೇದಾಗಿ ಒಂದು ಮೆಟಬಾಲಿಕ್ ಪ್ರೊಸೆಸ್ನ ಎನ್ಹ್ಯಾನ್ಸ್ ಮಾಡಿ ಬಾಡಿ ಫ್ಯಾಟ್ ಕಡಿಮೆ ಆಗಿ ವೆಯ್ಟ್ ಕೂಡ ಕಂಟ್ರೋಲ್ ಆಗ್ತದೆ. ಇದು ನಮ್ಮ ವೆಯ್ಟ್ ಮ್ಯಾನೇಜ್ಮೆಂಟಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದಪ್ಪ ಅಂತಂದ್ರೆ ಈ ಆಕ್ಯುಪಂಕ್ಚರ್ ಎಲ್ಲಿ ಒಂದು ಕೆಲಸ ಮಾಡುತ್ತಪ್ಪ ಇದಂದರೆ ಈ ಅಡಿಕ್ಷನ್ ಕೇಸಸ್ಸು. ಈ ನಡುವೆ ಅಂತೂ ಎಲ್ಲ ಕಡೆಯೂ ಅಡಿಕ್ಷನ್ ಕೇಸಸ್ ತುಂಬ ಹೋಗ್ಬಿಟ್ಟಿವೆ. ಇದುವರೆಗೂ ಏನು ಇಲ್ಲದಂಥ ಒಂದು ಸೊಲ್ಯೂಷನ್ನು ಈ ಒಂದು ಕೋಲ್ಡ್ ಲೇಸರ್ಸಲ್ಲಿ ಅಡಿಕ್ಷನ್ಸ್ಗೆ ಸಿಗ್ತಾ ಇದೆ. ದ ವರ್ಸ್ಟ್ ಪ್ರಾಬ್ಲಮು ನಮ್ಮ ಒಂದು ಅಡಿಕ್ಷನ್ ಕೇಸ್ ಮ್ಯಾನೇಜ್ಮೆಂಟ್ ಏನಪ್ಪ ಅಂದರೆ ರಿಲ್ಯಾಪ್ಸಸ್ಸು, ನಂತರ ವಿತ್ಡ್ರಾವಲ್ ಸಿಂಪ್ಟಮ್ಸು. ಈ ವಿತ್ಡ್ರಾವಲ್ ಸಿಂಪ್ಟಮ್ಸು ರಿಲ್ಯಾಪ್ಸಸ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಕಷ್ಟು ಒಂದು ಮೆಡಿಕಲ್ ಸೈನ್ಸ್ ಪ್ರಯತ್ನ ಪಡ್ತಾ ಇತ್ತು, ಸಾಧ್ಯ ಇರಲಿಲ್ಲ. ಈ ಒಂದು ಲೇಸರ್ಸ್ ಮುಖಾಂತರ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಸ್ಟಿಮ್ಯುಲೇಟ್ ಮಾಡಿದಾಗ ಆ ಮೆರಿಡಿಯನ್ ಪಾತ್ಸ್ ಮುಖಾಂತರ ಅದೊಂದು ನ್ಯೂರೋಸೈಕಿಯಾಟ್ರಿಕ್ ಪ್ರೊಸೆಸ್ಸಲ್ಲಿ ಇದನ್ನು ಒಂದು ವಿತ್ಡ್ರಾವಲ್ ಸಿಂಪ್ಟಮ್ಸ್ನು ಕಂಟ್ರೋಲ್ ಮಾಡ್ತಾ ಇದೆ, ಅದೊಂದು ಕ್ರೇವಿಂಗ್ಸು ಕಂಟ್ರೋಲ್ ಮಾಡ್ತಾ ಇದೆ. ಅದಕ್ಕೆ ಏನು ಮಾಡಬೇಕು ಒಂದು ಒಬ್ಬ ವ್ಯಕ್ತಿಗೆ ಏನು ಬೇಕು ಅದನ್ನೆಲ್ಲ ಸೆಕ್ರೇಟ್ ಮಾಡಿ ಅದು ಕೆಲಸ ಮಾಡ್ತಾ ಇದೆ. ಸೊ ಇದೊಂದು ರಾಮಬಾಣ ಕೆಲಸ ಮಾಡ್ತಾ ಇದೆ ಅಂತ ಕೂಡ ಹೇಳ್ಬೋದು. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಪೇನ್ ಮ್ಯಾನೇಜ್ಮೆಂಟ್ ಇರ್ಬೋದು, ವೇಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಡಿ ಅಡಿಕ್ಷನ್ ಅಂತಹ ಒಂದು ಕೇಸಸ್ಗಳಲ್ಲೂ ಕೂಡ ಈ ಒಂದು ಲೇಸರ್ ಎಂತ ಒಂದು ಉಪಯೋಗಕಾರಿ ಅಂತ ಡಾಕ್ಟರ್ ಹೇಳ್ತಾ ಇದ್ರು. ವಿಶೇಷತೆ ಏನು ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ ನಂತರ ಡಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಕಾಲರ್ ರೆಡಿ ಇದ್ದಾರೆ, ಶೋಭಾ ಅಂತ ಮ್ಯಾಂಗ್ಳೂರಿಂದ. ಶೋಭಾ, ಹೇಳಿ ಏನ್ ಪ್ರಶ್ನೆ? ಹಲೋ ಹಲೋ, ಮಾತಾಡಿ. ಹಲೋ ಡಾಕ್ಟರ್, ನಮಸ್ಕಾರ. ನಮಸ್ಕಾರ, ಹೇಳಿ ಮಾ. ಹಲೋ, ಕ್ವಶನ್ ಕೇಳಿ ಶೋಭಾ ಅವರೇ, ಡಾಕ್ಟರ್ ಕೇಳ್ತಾ ಇದ್ದಾರೆ ನಿಮ್ ಪ್ರಶ್ನೆನ. ಏನಿಲ್ಲ, ಮೊಣಕಾಲು ತುಂಬಾ ನೋವು ಬರ್ತಾ ಇದೆ ನಂಗೆ, ಅದಕ್ಕೆ ಕಾಲ್ ಮಾಡಿದ್ ಡಾಕ್ಟರ್. ನಾನು ಬಲಗಡೆ ಮೊಣಕಾಲು ತುಂಬಾ ನೋವು ಬರ್ತಾ ಇದೆ ನಂಗೆ. ಎಷ್ಟು ವರ್ಷದಿಂದ ಇದೆಯಮ್ಮ ಈ ಮೊಣಕಾಲು ನೋವು? ಈಗ ಒಂದು 6 ತಿಂಗಳಿಂದ ಜಾಸ್ತಿ ಆಗಿದೆ ನಂಗೆ. ತೋರ್ಸ್ಕೊಂಡಿದೀನಿ, ಅದು ಮಾತ್ರೆ ಕೊಟ್ಟಿದ್ರು, ಕಡಿಮೆ ಆಗಿಲ್ಲ, ಮತ್ತೆ ಪುನಃ ಬರ್ತಾ ಇದೆ ಅದು. ತಮ್ಮ ವಯಸ್ಸೆಷ್ಟು ಅಂತ ತಿಳ್ಕೊಬೋದಾ? 42. 42. ಬೇರೆ ಇನ್ನೇನಾದ್ರೂ ಟ್ರೀಟ್ಮೆಂಟ್ ತಗೊಂಡಿದ್ರೆ ಮಾತ್ರೆಗಳು ಬಿಟ್ಟು? ಮಾತ್ರೆಗಳು ಬಿಟ್ಟು ಏನೋ ಟ್ರೀಟ್ಮೆಂಟ್ ತಗೊಂಡಿಲ್ಲ. ಅವರು ಸ್ವಲ್ಪ ಎಕ್ಸರ್ಸೈಸ್ ಹೇಳಿದ್ರು, ಅದು ಮಾಡಿದೆ ಮನೆಯಲ್ಲಿ. ಇದು ಸ್ಟೆಪ್ ಹತ್ತುವಾಗ ತುಂಬಾ ನೋವು ಬರುತ್ತೆ, ಇಳಿವಾಗ ಅಷ್ಟು ನೋವು ಬರಲ್ಲ. ಯಾರಾದ್ರೂ ಎಕ್ಸ್ರೇ ಆಗ್ಲಿ MRI ಆಗ್ಲಿ ಏನಾದ್ರು ಮಾಡಿಸಿದಾರಮ್ಮ? ಎಕ್ಸ್ರೇ ಮಾಡಿದ್ದಾರೆ, ಸ್ವಲ್ಪ ಸ್ಟಾರ್ಟಿಂಗ್ ಅಂತ ಹೇಳಿದಾರೆ ಅವರು. ಏನು ಸ್ಟಾರ್ಟಿಂಗ್ ಅಂದ್ರೆ ಏನು? ಸ್ಟಾರ್ಟಿಂಗ್ ಆಸ್ಟಿಯೋಆರ್ಥ್ರೋಸಿಸ್ ಅಂತನಾ? ಮೂಳೆ ಸೌದಿದೆ ಅಂತ ಹೇಳಿದಾರ? ಸೌದಿದೆ ಅಂತ ಹೇಳಿದಾರೆ. ಓಕೆ, ನೀವು ಬ್ಯಾಂಗ್ಳೂರ್ಗೆ ಏನಾದ್ರು ಬರ್ಲಿಕ್ಕೆ ಆಗುತ್ತಮ್ಮ? ಬೆಂಗಳೂರು ಬರ್ಲಿಕ್ಕೆ ಆಗಲ್ಲ, ನಾವು ಇಲ್ಲಿ KMC ಅಲ್ಲಿ ತೋರಿಸ್ಬೋದು ಮಂಗಳೂರಲ್ಲಿ. ಹೌದಾ? ನೀವು ಸ್ವಲ್ಪ ದಿವಸ ತಾಳಿ, ನಾವೇ ಮಂಗಳೂರಿಗೆ ಬರ್ತಾ ಇದ್ದೇವೆ. ನಾವು ಅಲ್ಲಿ ಬೇಕಾದಾಗ ನೀವು ನಮ್ಮನ್ನ ಸಂಪರ್ಕಿಸಿ, ನಮ್ಮ ನಂಬರ್ ನಿಮ್ಮ ಹತ್ರ ಇರುತ್ತೆ, ಅವಾಗ ನೋಡುವ ಅದಕ್ಕೇನಂತೆ. ಓಕೆ, ನಮಸ್ಕಾರ. ಓಕೆ, ಮೀನಾ ಅಂತ ಬ್ಯಾಂಗ್ಳೂರಿಂದ ಕರೆ ಮಾಡಿದರೆ. ಮೀನಾ, ಹೇಳಿ ಪ್ರಶ್ನೆ. ನನಗೆ 20 ವರ್ಷದಿಂದ ಆರ್ಥ್ರೋಆರ್ಥ್ರೈಟಿಸ್ ಇದ್ದು ಸಿವಿಯರ್ ಪೇನು. ನಾನು ಏನೇನೋ ಚಿಕಿತ್ಸೆ ತಗೊಂಡೆ ಮಾಡಿದೆ. ಆರ್ಥೋಪೆಡಿಷಿಯನ್ ಹತ್ರ ಎಲ್ಲ ಹೋದಾಗ ನನಗೆ ನೀ ರಿಪ್ಲೇಸ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರು. ನನಗೆ ಫೈನಾನ್ಷಿಯಲಿ ಆಗಿ ಜನಬಲ ಆಗ್ಲಿ ಯಾವುದೂ ಇಲ್ಲ. ನನಗೆ ಅದು ನೋವು ತಡೆಯಕ್ಕಾಗ್ದೇನೆ ನನಗೆ ಕೇಳಿದ್ರೆ ಎಲ್ಲ ಕಡೆಯಲ್ಲಿ ಈ ತರ. ನಾನು ಒಂದು ಲಾಸ್ಟ್ ಇಯರ್ TV ಪ್ರೋಗ್ರಾಮ್ ಅಲ್ಲಿ ಲೇಸರ್ ಚಿಕಿತ್ಸೆ ಬಗ್ಗೆ. ಸೊ ನಾನು ಇದೇ ತರ ಇಂಟರ್ನೆಟ್ ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ಲೇಸರ್ ಬಗ್ಗೆ ಯಾರ ಫೋನ್ ನಂಬರ್ ಸಿಕ್ತು. ಫೋನ್ ನಂಬರ್ ಸಿಕ್ಕಿದ ತಕ್ಷಣ ಲಾಸ್ಟ್ ಥರ್ಸ್ಡೇ ನಾನು ಕಾಂಟ್ಯಾಕ್ಟ್ ಮಾಡಿದೆ ಡಾಕ್ಟರ್ನ. ಅವ್ರು ಇಮಿಡಿಯೇಟ್ ಆಗಿ ಬನ್ನಿ ಅಂತ ಹೇಳಿದ್ರು. ಅವ್ರು ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನಾನು ನೆಕ್ಸ್ಟ್ ಡೇ ಇಂದ ನಾನು ಟ್ರೀಟ್ಮೆಂಟ್ ತಗೊಳಕ್ ಶುರು ಮಾಡಿದ್ದೀನಿ. ಈಗ 5 ಸಿಟ್ಟಿಂಗ್ ಆಯ್ತು, ನನಗೆ 50% ನೋವು ಕಮ್ಮಿ ಆಗಿದೆ. ಓಕೆ, ಲೇಸರ್ ಟ್ರೀಟ್ಮೆಂಟ್ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳೋದಕ್ಕೆ. ನನಗೆ 50%, ಮೋರ್ ದನ್ 50% ಅಂತಾನೆ ಹೇಳ್ಬೋದು. ನೋವು ಕಮ್ಮಿ ಆಗಿದೆ. ಇವಾಗ 5 ದಿವಸ ಆದ್ಮೇಲೆ ನನಗೆ ಆಲ್ಟರ್ನೇಟ್ ಡೇಸ್ ಬನ್ನಿ, ಅಡಿಕ್ಷನ್ ಆಗಬಾರ್ದು, ಆಲ್ಟರ್ನೇಟ್ ಡೇಸ್ ಬಂದು ತಗೊಳಿದ್ರೆ 10 ಸಿಟ್ಟಿಂಗ್ಸ್ ಸಾಕು ಅಂತ ಹೇಳಿದ್ದಾರೆ ನನಗೆ. ಸೊ ನಿಮ್ಗೆ ತುಂಬಾ ಖುಷಿ ಆಗಿದೆ ಹಾಗಾದ್ರೆ? ನನಗೆ ತುಂಬಾ ಸಂತೋಷ ಆಗಿದೆ. ಅಟ್ಲೀಸ್ಟ್ ನನಗೆ ಪೇನ್ ರಿಲೀಫ್ ಸಿಗ್ತದೆ. ನನಗೆ ಬೇಕಾಗಿದೆ ರಿಲೀಫ್ ಫ್ರಮ್ ಪೇನ್. ಓಕೆ, ಕಾಲರ್ಗೆ ತುಂಬಾ ಅಂದ್ರೆ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅವರು. ಸೊ ಅದು ತುಂಬಾ ಇಷ್ಟ ಆಗಿದೆ, ಅದಕ್ಕೆ ಹಂಗಾಗಿ ತುಂಬಾ ಸಂತೋಷ ಮೀನಾ ಅವರೇ. ನೀವು ನಿಮ್ಮ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿ, ನಾವು ಏನು ಅಡ್ವೈಸ್ ಮಾಡಿದ್ದೀವಿ ಅದನ್ನ ಫಾಲೋ ಮಾಡಿ, ನಾವು ಕ್ಲಿನಿಕಲ್ ಮೀಟ್ ಆಗೋಣ. ನಮಸ್ಕಾರ. ಓಕೆ, ಚಿತ್ರದುರ್ಗದಿಂದ ರಾಮು ಅಂತ ಕರೆ ಮಾಡಿದ್ರೆ. ರಾಮು, ಹೇಳಿ ಪ್ರಶ್ನೆ. ಸರ್, ನಮಗೆ ಸ್ವಲ್ಪ ಬ್ಯಾಕ್ ಪೇನ್ ಇದೆ. ನಾವು ಯಾವಾಗಲೂ ಕುತ್ಕೊಂಡೆ ವರ್ಕ್ ಮಾಡೋದು ಜಾಸ್ತಿ. ಹೇಳಿ. ಹಲೋ, ನಾವು ಯಾವಾಗಲೂ ಕುತ್ಕೊಂಡೆ ವರ್ಕ್ ಮಾಡೋದು ನಾವು. ಆಯ್ತು. ಜಾಸ್ತಿ ಚಿಕ್ಕ ಮಕ್ಳು ಹಾಕೊಂಡು ಕುತ್ಕೊಂಡೆ ವರ್ಕ್ ಮಾಡೋದು ಜಾಸ್ತಿ. ಈ 6 ಮಂತ್ ಇಂದ ಸ್ವಲ್ಪ ಬ್ಯಾಕ್ ಪೇನ್ ಬಹಳ ನೋವಿದೆ. ಬ್ಯಾಕ್ ಅಲ್ಲಿ ಅಂದ್ರೆ ಲೋ ಬ್ಯಾಕ್, ಅಪ್ಪರ್ ಬ್ಯಾಕಪ್ಪ? ಲೋ ಸರ್. ತಮ್ಮ ವಯಸ್ಸೆಷ್ಟು? 30 ಸರ್. 30ನಾ? ಹೌದು ಸರ್.
ಓಕೆ, ಪ್ರಾಬ್ಲಮ್ ಇದೆ ನಮಗೆ ಸ್ವಲ್ಪ. ಹೌದಾ? ಎಲ್ಲನ್ನ ತೋರಿಸಿದ್ದೀರಾ ಇದುವರೆಗೂ? ನಾವು ಇಲ್ಲಿ ಕ್ಯಾಶುವಲ್ ತೋರಿಸಿದ್ವಿ, ಅವ್ರು ಪೇನ್ ಕಿಲ್ಲರ್ ಇಂಜೆಕ್ಷನ್ ಇದ್ ಮಾಡಿದ್ರ ಅಷ್ಟೇ, ಬೇರೆ ಎಲ್ಲೂ ಇದ್ ಮಾಡಿದ್ದಿಲ್ಲ. ಈಗ ನೋಡಿದ್ವಲ್ಲ ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳಿ, ಅದ್ರ ಬಗ್ಗೆ ಮಾಹಿತಿ ಏನನ್ನ ಹೇಳಿದ್ರು. ದಯವಿಟ್ಟು ನೀವು ಒಂದ್ಸಾರಿ ಬೆಂಗಳೂರಿಗೆ ಬನ್ನಿ, ನಮ್ಮ ಸೆಂಟ್ರಲ್ಲಿ ನಿಮ್ಗೆ ಅಡ್ರೆಸ್ಸು ಪ್ಲಸ್ ಅದು ಫೋನ್ ನಂಬರ್ ಡಿಸ್ಪ್ಲೇ ಮಾಡ್ತಾರೆ. ನಾವು ಬಂದಾಗ ನಿಮ್ಗೆ ಅದಕ್ಕೆ ಏನ್ ಬೇಕೋ ಸೂಕ್ತ. ನಿಮ್ಮ ವಯಸ್ಸಿನ ಬಹಳ ಕಡಿಮೆ ಇದೆ, ನಿಮ್ಮ ಪ್ರಾಬ್ಲಮ್ ಅಷ್ಟೇನು ಇರೋದಿಲ್ಲ. ಯಾವುದೇ ಪ್ರಾಬ್ಲಮ್ ಇದ್ರೂ ನಾವು ನಿಮ್ಗೆ ನಿಭಾಯಿಸಿ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ದಯವಿಟ್ಟು ಬನ್ನಿ. ಡಾಕ್ಟರ್, ಕಾಯಿಲೆಗಳನ್ನ ನಿವಾರಣೆ ಮಾಡಬಹುದು ಅಥವಾ ಪೇನ್ ಮ್ಯಾನೇಜ್ಮೆಂಟ್ ಇರ್ಬೋದು. ಕಾಯಿಲೆಗಳನ್ನ ಬರೀ ಲೇಸರ್ ಟ್ರೀಟ್ಮೆಂಟ್ ಇಂದಾನೇ ಗುಣಪಡಿಸಬಹುದಾ ಅಂತೀರಾ? ಖಂಡಿತ ಸಾಧ್ಯ ಇಲ್ಲ. ಬರೀ ಲೇಸರ್ ಒಂದೇನೇ ಒಂದು ಎಲ್ಲ ಕಾಯಿಲೆಗಳಿಗೂ ಕೆಲಸ ಮಾಡುತ್ತೆ ಅಂದರೂ ಒಂದು ಅದು ಅವೈಜ್ಞಾನಿಕ ಆಗ್ತದೆ, ನಂತರ ಸೂಕ್ತ ಕೂಡ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಒಬ್ಬ ಕಾಲರ್ ಬಂದಿದ್ರಲ್ಲ, ಅವರು ಮೀನಾ ಅಂತ ಅಂದ್ಬಿಟ್ಟು, ಅವರಿಗೆ ನಾವು ಬರೀ ಒಂದು ಲೇಸರ್ ಟ್ರೀಟ್ಮೆಂಟ್ ಮಾತ್ರ ಕೊಟ್ಟಿಲ್ಲ. ಅವರಿಗೆ ಬಹಳ ಮುಖ್ಯವಾಗಿ ಅವರ ವಯಸ್ಸನ್ನು ತಗೊಂಡು ಅವರ ಒಂದು ಪರಿಸ್ಥಿತಿ ನೋಡಿದಾಗ ಅವರ ಜಾಯಿಂಟ್ಸ್ ಎಲ್ಲ ಸೌದು ಹೋಗಿದೆ. ನಂತರ ಅವರಿಗೆ ಒಂದು ಕ್ಯಾಲ್ಸಿಯಂ ಡಿಫಿಷಿಯನ್ಸಿ, ಮಲ್ಟಿ ಮಿನರಲ್ ಡಿಫಿಷಿಯನ್ಸಿ ಕೂಡ ಇದೆ. ಫಸ್ಟ್ ನಾನು ಅವರಿಗೆ ಕೊಟ್ಟಿದ್ದು ಒಂದು ನ್ಯೂಟ್ರಿಷನ್ ಸಪೋರ್ಟ್, ಆ ಮಿನರಲ್ ಸಪೋರ್ಟ್ಸ್ ಆಗಲಿ, ಒಂದು ಪ್ರೋಟೀನ್ ಸಪೋರ್ಟ್ ಆಗಲಿ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟಾಗ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ, ಸಪೋರ್ಟ್ ಆಗುತ್ತೆ. ಇಲ್ಲದಿದ್ರೆ ಬರೀ ಒಂದು ಲೇಸರ್ಸ್ ಮಾತ್ರ ಕೊಡ್ತೀನಿ ಅಂದರೆ ಅಪೂರ್ಣ ಆಗ್ತದೆ ಅದು ಚಿಕಿತ್ಸೆ. ನಂತರ ಇದೊಂದೇ ಅಲ್ಲ, ಸಾಕಷ್ಟು ಕಾಯಿಲೆಗಳಲ್ಲಿ ಸಾಕಷ್ಟು ಹಾರ್ಮೋನಲ್ ಪ್ರಾಬ್ಲಮ್ಸ್ ಇರ್ತವೆ. ಹಾರ್ಮೋನಲ್ ಕರೆಕ್ಷನ್ಸ್ ಮಾಡಬೇಕಾಗ್ತದೆ, ಲೈಫ್ ಸ್ಟೈಲ್ ಕರೆಕ್ಷನ್ಸ್ ಮಾಡಬೇಕಾಗುತ್ತೆ. ನಂತರ ಅವರ ಒಂದು ಆಹಾರದಲ್ಲೂ ಕೂಡ ವ್ಯತ್ಯಾಸಗಳು ಕೂಡ ಮಾಡಿಕೊಟ್ಟಾಗ ಮಾತ್ರ ಲೇಸರ್ಸ್ ಪರಿಪೂರ್ಣವಾಗಿ ಕೆಲಸ ಮಾಡ್ತವೆ. ಒಂದಂತೂ ಎಲ್ಲ ಟ್ರೀಟ್ಮೆಂಟಲ್ಲಿ ಕೂಡ ಮುಖ್ಯವಾಗಿ ನಮ್ಮ ಲೇಸರ್ಸು ಬಹಳ ಪ್ರಮುಖವಾಗಿ ಪ್ರಬಲವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ನಾನು. ಓಕೆ, ನಿಮ್ಮ ಸೆಂಟರ್ನ ವಿಶೇಷತೆ ಏನು ಡಾಕ್ಟರ್? ಅಲ್ಲಿ ಯಾವ ಥರ ಡಿಫ್ರೆಂಟ್ ಆಗಿರುತ್ತೆ ಅಂತ ನಿಮ್ಮ ಟ್ರೀಟ್ಮೆಂಟ್ ಮೆಥಡ್ ಇರ್ಬೋದು ಓವರಾಲ್ ಆಗಿ? ಒಂದು ನಮ್ಮ ಒಂದು ಬಹಳ ಒಂದು ಬೃಹತ್ ಒಂದು ಭವಿಷ್ಯ ಇಟ್ಕೊಂಡು ನಾವು ಅದನ್ನು ನಿರ್ಮಿಸಿದ್ದೀವಿ. ಅದಕ್ಕೆ ಆಲ್ರೆಡಿ ಒಂದು ಪ್ರಪಂಚದ ಒಂದು ಲೇಸರ್ ಚಿಕಿತ್ಸಾ ಸಂಸ್ಥೆಯಿಂದ ಮನ್ನಣೆ ಬಂತು. ಎರಡನೇದಾಗಿ ಇದನ್ನೆಲ್ಲ ಕಂಪ್ಲೀಟ್ ವೃತ್ತಿಪರರೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಮುಂದೆ ನಾವು ಬಹಳ ದೊಡ್ಡ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಮುಖ್ಯವಾಗಿ ಈಗ ಟ್ರೀಟ್ಮೆಂಟ್ ಆಸ್ಪೆಕ್ಟ್ಸ್ ಬಂದಾಗ ಎಲ್ಲ ಸ್ತರದಲ್ಲೂ ಒಂದು ವಿಶೇಷತೆ ನಾವು ಬೆಳೆಸ್ಕೊಂಡಿದ್ದೀವಿ. ಮುಖ್ಯವಾಗಿ ಒಂದು ಯಾವುದೇ ಪೇಷಂಟ್ ಬಂದಾಗ ಒಂದು ಅನಾಲಿಸಿಸ್, ಡಯಾಗ್ನೋಸಿಸ್ ಬಹಳ ಮುಖ್ಯ. ಆ ಡಯಾಗ್ನೋಸಿಸ್ ಆಸ್ಪೆಕ್ಟಲ್ಲಿ ನಾಟ್ ಓನ್ಲಿ ಕ್ಲಿನಿಕಲ್ ಆಸ್ಪೆಕ್ಟ್ಸು, ಈವನ್ ಡಯಾಗ್ನೋಸಿಸ್ ಕೂಡ ಸಾಮಾನ್ಯ ನಮ್ಮಲ್ಲಿ ಬರುವಂಥ ಈ ನೋವುಗಳು, ಬೆನ್ನು ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಕಾಲು ನೋವು ಯಾವುದೇ ಬಂದರೂ ಕೂಡ ಸಾಕಷ್ಟು ಜನ ನಮ್ಮಲ್ಲಿ MRIಗಳು ಮಾಡಿಸ್ಕೊಂಡಿರ್ತಾರೆ, ಎಕ್ಸ್ರೇಗಳು ಮಾಡಿಸ್ಕೊಂಡಿರ್ತಾರೆ. ಒಂದು ಮುಖ್ಯವಾಗಿ ನಾನು ಇಲ್ಲಿ ಹೇಳಬೇಕು ಅಂತ ಏನಪ್ಪ ಅಂದರೆ, ಈ ಎಲ್ಲ ಕಾಯಿಲೆಗಳಿಗೂ ಈ ಒಂದು ಮಲಗಿಸಿ ನಾವು ಒಂದು MRI ಮಾಡಿದಾಗ ನಮಗೆ ಅವರ ಒಂದು ಏನೊಂದು ಪರಿಸ್ಥಿತಿ ಆಗೋದನ್ನು ಸಂಪೂರ್ಣವಾಗಿ ಅರ್ಥ ಆಗೋದಿಲ್ಲ, ನಮಗೆ ಗೊತ್ತಾಗೋದು ಇಲ್ಲ. ಇವ್ರನ್ನ ನಿಲ್ಲಿಸಿ ಮಾಡಬೇಕು ಮಾಡಿದಾಗ ಅದು ಎಕ್ಸಾಕ್ಟ್ ಅವನ ಪೆಥೋಫಿಸಿಯಾಲಜಿ ಇಲ್ಲ, ಅವನ ಡಿಫೆಕ್ಟ್ ಏನಾಗಿದೆ, ಅವನ ಡಿಸೀಸ್ ಪೊಸಿಷನ್ ಏನಿದೆ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗ್ತದೆ. ಅದಕ್ಕೋಸ್ಕರ ನಮ್ಮಲ್ಲಿ ಒಂದು ಡಯಾಗ್ನೋಸಿಸ್ ಆಸ್ಪೆಕ್ಟಲ್ಲಿ ನಮ್ಮಲ್ಲಿ ವರ್ಟಿಕಲ್ MRI ಅಂತ ಕೂಡ ಇದೆ ಒಂದು. ನಂತರ ಎರಡನೇದಾಗಿ ಈವನ್ ನಾವು ಸಪೋರ್ಟಿವ್ ಆಗಿ ಸಾಕಷ್ಟು ಫಿಸಿಯೋಥೆರಪಿಸ್ಟ್ ಇನ್ನೋವೇಟಿವ್ ಆಗಿ ನಾವು ತಂದಿದ್ದೀವಿ. ಒಂದು ಸ್ಪೈನಲ್ ಡಿಕಂಪ್ರೆಷನ್ ಅಂತ ಒಂದು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದರಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಲೇಸರ್ ಚಿಕಿತ್ಸೆಗೆ ಪೂರಕವಾಗಿ ಇವೆಲ್ಲ ತುಂಬ ಸಹಕಾರಿಯ ಕೆಲಸ ಮಾಡೋದ್ರಿಂದ ಪೇಷಂಟ್ಸ್ಗೆ ಬಹಳ ಬೇಗ ನಾವು ರಿಲೀಫ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಮತ್ತೆ ಎಲ್ಲೂ ಬೇರೆ ಕಡೆ ಹೋಗಬೇಕಾಗಿಲ್ಲ, ಎಲ್ಲ ಅದನ್ನು ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನು ನಮ್ಮ ಒಂದು ಪ್ರಯತ್ನ ನಾವು ಮಾಡ್ತೀವಿ. ನಾವು ಗೊತ್ತಾಯ್ತಲ್ಲ, ನಾವೇ ಪರಿಪೂರ್ಣರು, ನಾವೇ ದೊಡ್ಡವರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಬಟ್ ನಾವು ನಮ್ಮ ಕರ್ತವ್ಯ ಬೀಯಿಂಗ್ ಪ್ರೊಫೆಷನಲ್ಸ್ ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ. ಎಲ್ಲಕ್ಕೂ ಮುಖ್ಯವಾಗಿ ಫಾಲೋ ಅಪ್ ಕೇಸಸ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ ನಾವು. ಎಲ್ಲಕ್ಕೂ ನಮ್ಮಲ್ಲಿ ಬರೋ ಅಂತ ಹೇಳಿದ್ನಲ್ಲ, 80 to 90% ಆಫ್ ಕೇಸಸ್, ಈ ಒಂದು ಆರ್ಥೋಪೆಡಿಕ್ ಕೇಸ್ ಬರೋಕ್ಕೆಲ್ಲನೂ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಇರ್ತವೆ. ವಿತೌಟ್ ನ್ಯೂಟ್ರಿಷನ್ ನಾವು ಯಾವುದನ್ನು ಮಾಡೋದಿಲ್ಲ. ಓಕೆ ಡಾಕ್ಟರ್, ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಲೇಸರ್ ಟ್ರೀಟ್ಮೆಂಟ್ ಮಾತಾಡ್ತಾ ಇದ್ವಿ. ಮತ್ತಷ್ಟು ಒಂದು ಟ್ರೀಟ್ಮೆಂಟ್ಗಳ ಬಗ್ಗೆ ಮಾತಾಡೋಣ, ವಿಶೇಷತೆಗಳ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ ನಂತರ ಡೇ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಬನ್ನಿ, ನಮ್ಮ ಜೊತೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಇದ್ದಾರೆ, ಅವ್ರ ಜೊತೆ ಮಾತನ್ನ ಮುಂದುವರಿಸೋಣ. ಡಾಕ್ಟರ್, ಎಷ್ಟೊಂದು ಉಪಯೋಗ ಇದೆ ಅಂತ ಹೇಳ್ತಾ ಇದ್ರೆ ನೀವು ಲೇಸರ್ ಟ್ರೀಟ್ಮೆಂಟ್ ಅಲ್ಲಿ. ಸೊ ಪ್ರಮುಖ ಆಸ್ಪತ್ರೆಗಳಲ್ಲಿ ಕೆಲವೊಂದು ಕಡೆ ಇಲ್ವೇ ಇಲ್ಲ, ಯಾಕೆ ಈ ತರ ಆಗ್ತಿದೆ, ಉಪಯೋಗ ಪಡೆಯುತ್ತಾ ಇಲ್ಲ ಯಾಕೆ ಅಂತ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಒಂದು ನಮ್ಮ ಒಂದು ಮೈನ್ ಸ್ಟ್ರೀಮ್ ಮೆಡಿಕಲ್ ಸೈನ್ಸಲ್ಲಿ ಏನಾಗಿದೆ ಅಂತಂದರೆ, ನಮ್ಮ ಎಲ್ಲ ಸಬ್ಜೆಕ್ಟ್ಸನ್ನು ಒಂದು ಬರೀ ಒಂದು ಬಯೋಕೆಮಿಕಲ್ ಪ್ರೊಸೆಸ್ಸಲ್ಲಿ ಎಲ್ಲ ಲಿಖಿತವಾಗಿರುವಂಥವು, ಅದಕ್ಕೆ ಹೆಚ್ಚಾಗಿ ಮಣಿನೇ ಕೊಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರೊಸೆಸ್ಗೆ ಒಂದು ಸ್ವಲ್ಪ ಕೊಟ್ಟಿದ್ದಾರೆ. ಮೂರನೇದು ಬಹಳ ಮುಖ್ಯವಾದ ಒಂದು ಕ್ವಾಂಟಮ್ ಪ್ರೊಸೆಸ್ ಅಂತ ಇದೆ. ಯಾವುದೇ ಒಂದು ಜೀವಕೋಶ ಕೆಲಸ ಮಾಡಬೇಕು ಅಂತಂದರೆ ಈ ಮೂರು ಪ್ರೊಸೆಸ್ಗಳು ಬಹಳ ಮುಖ್ಯ. ನಮ್ಮ ಮೆಡಿಕಲ್ ಸೈನ್ಸಲ್ಲಿ ಬಹಳ ಮೊದಲನೇದಕ್ಕೆ ಬಹಳ ಪ್ರಾಮುಖ್ಯತೆ ಬರೆದಿರೋದ್ರಿಂದ ಈ ಲೇಸರ್ ಚಿಕಿತ್ಸೆ ಬಗ್ಗೆ ನಮ್ಮ ಹಾಸ್ಪಿಟಲ್ಸಲ್ಲಿ ಬಂದಿಲ್ಲ. ಮೊದಲನೇದಾಗಿ ಈವನ್ ನಮ್ಮ ಒಂದು ಮೆಡಿಕಲ್ ಟೆಕ್ಸ್ಟ್ ಕರಿಕ್ಯುಲಮಲ್ಲಿ ಕೂಡ ಬಂದಿಲ್ಲ. ಎರಡನೇದು ಬಹಳ ಮುಖ್ಯವಾಗಿ ಯಾತಕ್ಕೆ ಬಂದಿಲ್ಲ ನಮ್ಮ ಹಾಸ್ಪಿಟಲ್ಸಲ್ಲಿ ಅಂತ, ಪ್ರಮುಖ ಹಾಸ್ಪಿಟಲಲ್ಲಿ ನೀವು ಕೇಳ್ತಾ ಇರುವಾಗ,
ಇಲ್ಲಿ ನಾನು ಹೇಳಬೇಕಾಗುತ್ತೆ ಒಂದೇ ಒಂದು, ನಮ್ಮ ಹಾಸ್ಪಿಟಲ್ಸಲ್ಲಿ ಸಾಕಷ್ಟು ಯಾವುದೇ ದೇಶದಾಗಿರ್ಬೋದು, ಇಂಡಿಯಾನೂ ಆಗಿರ್ಬೋದು, ಯಾವುದೇ ಒಂದು ವ್ಯವಸ್ಥೆ, ಒಂದು ಸರ್ವಿಸ್ ಒಂದು ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದರೆ ಅಲ್ಲಿ ಒಂದು ಇನ್ಶೂರೆನ್ಸ್ನ ಪ್ರಭಾವ ತುಂಬ ಇರುತ್ತೆ. ಎರಡನೇದಾಗಿ ರೀಇಂಬರ್ಸ್ಮೆಂಟ್ ಪ್ರೊಸೆಸ್ ಅಂತ ಒಂದಿರ್ತದೆ. ಇವೆರಡೂ ಎಲ್ಲಿ ತುಂಬ ಹೆಚ್ಚಾಗಿ ಪ್ರಚಲಿತ ಆಗಿರ್ತವೆ ಎಲ್ಲನೂ ಟ್ರೀಟ್ಮೆಂಟ್ಸು ಅಲ್ಲಿ ಬರ್ತವೆ. ದುರದೃಷ್ಟವಶಾತ್ ನಮ್ಮ ಒಂದು ಲೇಸರ್ಸ್ ಇದುವರೆಗೂ ಒಂದು ಇನ್ಶೂರೆನ್ಸ್ ಸೆಕ್ಟರ್ಗೆ ಹಾಕೊಳ್ಳಿ, ನಮ್ಮ ಒಂದು ರೀಇಂಬರ್ಸ್ ಪ್ರೊಸೆಸ್ಗೆ ಅಲ್ಲಿ ಬಂದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು ಮೆಡಿಕಲ್ ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಒಂದು ಕ್ವಾಂಟಮ್ ಸೈನ್ಸ್ ಅಥವಾ ಕ್ವಾಂಟಮ್ ಪ್ರೊಸೆಸ್ ಆಫ್ ದ ಲಿವಿಂಗ್ ಸೆಲ್ಸ್ ಇನ್ನೂ ಬಂದಿಲ್ಲ. ಅದರಿಂದ ಹೆಚ್ಚಾಗಿಲ್ಲ. ಮುಂದೆ ಬರುವಂಥ ಈಗ ಬರ್ತಾ ಇರುವಂಥ ಡೆವಲಪ್ಮೆಂಟ್ಸ್ ಆಗ್ತಾ ಇರೋದ್ರಲ್ಲಿ ಈ ಒಂದು ಲೇಸರ್ ರಿಸರ್ಚಲ್ಲಿ ಮುಂದೆ ಕೆಲವೇ ವರ್ಷಗಳಲ್ಲಿ ನೀವು ಎಲ್ಲ ಹಾಸ್ಪಿಟಲ್ಸಲ್ಲೂ ನೋಡ್ಬಿಡ್ತೀರ ಅದನ್ನು. ಓಕೆ, ನೀವು ಅವಾಗಲೇ ಹೇಳಿದಾಗೆ ಯಾವುದೇ ಟ್ರೀಟ್ಮೆಂಟ್ ಕೂಡ ಪರಿಪೂರ್ಣ ಅಲ್ಲ. ಸೊ ಲೇಸರ್ ಟ್ರೀಟ್ಮೆಂಟಲ್ಲೂ ಕೂಡ ಯಾವುದೋ ಒಂದಿಷ್ಟು ಲೋಪದೋಷಗಳು ಇರ್ಬೋದಾ ಅಂತ, ಏನಿದ್ರ ಲೋಪದೋಷಗಳು ಹೇಳೋದಾದ್ರೆ? ನನ್ನ ಒಂದು ಅಲ್ಪಾವಧಿಯ ಒಂದು ಅನುಭವದಲ್ಲಿ ಈ ಒಂದು ಲೇಸರ್ಸಲ್ಲಿ ಹೇಳಬೇಕು ಅಂತಂದರೆ, ಈ ವರ್ಲ್ಡ್ ಅಸೋಸಿಯೇಷನ್ ಆಫ್ ಲೇಸರ್ ಥೆರಪಿ ಸಾಕಷ್ಟು ಒಂದು ಇದರ ಬಗ್ಗೆ ಒಂದು ತಿಳುವಳಿಕೆ ಕೊಟ್ಟಿದೆ ಪ್ರಪಂಚಕ್ಕೆ. ಪರ್ಟಿಕ್ಯುಲರ್ಲಿ ಯಾವ ಥರ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಈ ಲೇಸರ್ಸ್ನ, ಯಾವೊಂದು ಎಕ್ವಿಪ್ಮೆಂಟ್ ಯಾವ ಥರ ಯೂಸ್ ಮಾಡಬೇಕು, ಎಷ್ಟು ಡೋಸ್ ಕೊಡಬೇಕು, ಎಷ್ಟು ಡೋಸ್ ಕೊಡಬಾರ್ದು ಅನ್ನೋದೊಂದಿದೆ. ಅದನ್ನು ತಪ್ಪಿ ಸಾಕಷ್ಟು ಕಡೆ ನಡೀತಾ ಇದೆ. ಯಾವ ಒಂದು ಇದನ್ನು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಬೇಕು, ಯಾವ ಪ್ರೋಬ್ನ ಯೂಸ್ ಮಾಡಬೇಕು, ಯಾವ ಪ್ರೋಬ್ನ ಯೂಸ್ ಮಾಡಬಾರ್ದು ಅನ್ನೋದು ಒಂದು ಬಹಳ ಮುಖ್ಯ ಇರ್ತದೆ. ಯಾಕೆಂದರೆ ಅದರಲ್ಲಿ ವೇವ್ ಲೆಂತ್ ಇರ್ತದೆ, ಟಾರ್ಗೆಟ್ ಟಿಶ್ಯೂ ಇರ್ತದೆ, ಅಲ್ಲಿ ರೀಚ್ ಆಗಬೇಕು. ಅದು ರೀಚ್ ಆಗದಿದ್ರೆ ಏನೂ ಆಗೋದಿಲ್ಲ. ಅದು ಇವನ್ ಆಕ್ಯುಪಂಕ್ಚರಲ್ಲೂ ಅಷ್ಟೇ, ಯಾವ ಪ್ರೋಬ್ ಯೂಸ್ ಮಾಡಬೇಕು, ಯಾವ ಥರ ಪಾಯಿಂಟ್ ಲೊಕೇಟ್ ಮಾಡಬೇಕು ಅನ್ನೋದು ಇದನ್ನೆಲ್ಲ ತಪ್ಪಾಗ್ತಾ ಇದೆ. ಇನ್ನೂ ಮುಖ್ಯವಾಗಿ ಏನಪ್ಪ ಅಂತಂದರೆ, ಈ ಲೇಸರ್ಸ್ಗೆ ಒಂದು ವಿಶೇಷವಾದಂಥ ಗುಣ ಇದೆ. ಒಂದು ಬಯೋಸ್ಟಿಮ್ಯುಲೇಟ್ ಆಗ್ತದೆ ಒಂದು ಡೋಸಲ್ಲಿ, ಅದೇ ಡೋಸ್ ಜಾಸ್ತಿ ಆದರೆ ಬಯೋ ಸಪ್ರೆಷನ್ ಆಗೋಗ್ಬಿಡ್ತದೆ. ಎಲ್ಲಿ ನೀವು ಯಾವ ಪ್ರೊಸೆಸ್ಗೆ ಯೂಸ್ ಮಾಡ್ತಾ ಇದ್ದೀರಾ ಅದು ಒಂದು ತಾಳ ತಪ್ಪಿದ್ರೆ ರಿವರ್ಸ್ ಎಫೆಕ್ಟ್ ಕೂಡ ಆಗ್ತದೆ. ತುಂಬಾ ಎಕ್ಸ್ಪರ್ಟ್ಸ್ ಇರಬೇಕು. ಎಕ್ಸ್ಪರ್ಟ್ಸ್ ಏನು ಬೇಕಾಗಿಲ್ಲ, ಅದೇನು ರಾಕೆಟ್ ಸೈನ್ಸ್ ಅಂತೂ ಅಲ್ಲ. ಆ ಒಂದು ಅಲ್ಪ ತಿಳುವಳಿಕೆ ಕೂಡ ಟ್ರೀಟ್ಮೆಂಟ್ ಕೊಡೋರಿಗಿದ್ರೆ ಸಾಕು. ಇನ್ನೂ ಒಂದು ಬಹಳ ದುರದೃಷ್ಟಕರವಾದ ಸಂಗತಿ ಅಂತಂದರೆ, ಇದೊಂದು ಹೊಸ ಒಂದು ಪರಿಚಯ ನಮ್ಮ ಒಂದು ಮೆಡಿಕಲ್ ಫೀಲ್ಡ್ಗೆ ಲೇಸರ್ಸು. ಇದನ್ನು ಯಾವ ಥರ ಪ್ರಚಾರ ಆಗೋಗ್ಬಿಟ್ಟಿದೆ ಅಂತ ಜನಗಳಲ್ಲಿ ನಮ್ಮಲ್ಲಿ ಬಂದು ಕೇಳುವಂಥ ಪೇಷಂಟ್ಸು, ಲೇಜರ್ಸ್ ತೊಗೊಂಡ್ಬಿಟ್ರೆ ಪ್ರತಿಯೊಂದು ಕಾಯಿಲೆನೂ ಮೇಲಾಗೋಗ್ಬಿಡ್ತದೆ, ಎಲ್ಲ ಕಂಪ್ಲೀಟ್ ಎಲ್ಲನೂ ರಿವರ್ಸ್ ಆಗೋಗ್ಬಿಡುತ್ತೆ ಅನ್ನೋ ಒಂದು ಪ್ರೊಸೆಸ್ಗೆ ಬರ್ತದೆ. ಈ ಒಂದು ತಪ್ಪು ತಿಳುವಳಿಕೆ ಜನಗಳಲ್ಲಿ ಬರಬಾರ್ದು. ಅದಕ್ಕೆ ಸರಿಯಾದಂಥ ಒಂದು ಮಾರ್ಗದರ್ಶನ ಸಿಗಬೇಕು ಅನ್ನೋದು ನನ್ನ ಉದ್ದೇಶ. ಇದೇ ನಮ್ಮ ಒಂದು ಲೋಪದೋಷಗಳು ನಾನು ಕಂಡಂಗೆ. ಓಕೆ, ಉದ್ದೇಶಗಳೇನು, ಗುರಿ ಏನು ಅಂತ ಅಂದರೆ, ಈ ಒಂದು ಲೇಸರ್ ಟ್ರೀಟ್ಮೆಂಟ್ ಕುರಿತಂತೆ ನೀವು ಹೊಸ ಹೊಸ ಒಂದು ಥಾಟ್ಸ್ನ ಇಟ್ಕೊಂಡಿದ್ದೀರಾ. ಸೊ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾನು ಆಗಲೇ ಹೇಳಿದೆ, ನಾವು ಅದಕ್ಕೋಸ್ಕರ ಒಂದು ಬಲವಾದಂಥ ಒಂದು ಬುನಾದಿನ ಹಾಕೊಂಡಿದ್ದೀವಿ. ಮುಖ್ಯವಾಗಿ ನಾನು ಹೇಳಿದ್ನಲ್ಲ, ಈ ದೇಶದಲ್ಲಿ ಈಗ ತಾನೇ ಪ್ರಚಲಿತವಾಗಿರುವಂಥ ಒಂದು ಸೈನ್ಸ್ ಇದು. ಇದನ್ನು ನಾವು ಟೆಕ್ನಾಲಜಿಯಿಂದ ಟ್ರೀಟ್ಮೆಂಟ್ವರೆಗೂ ನಾವು ಕಾಪಾಡಿಕೊಂಡು ಬೆಳೆಸಬೇಕು ಅನ್ನೋ ಉದ್ದೇಶಕ್ಕೆ ನಾವೆಲ್ಲ ಎಕ್ಸ್ಪರ್ಟ್ಸ್ ಒಂದು ಕಡೆ ಸೇರಿದ್ದೀವಿ. ನಾವು ಒಂದು ಏನಪ್ಪ ಅಂದರೆ, ಹೊಸ ಟೆಕ್ನಾಲಜಿನ ಈಗ ತಾನೇ ಬರ್ತಾ ಇದೆ ಈ ದೇಶದಲ್ಲಿ, ಯಾರಿಗೂ ಸರಿಯಾಗಿ ಏನೂ ಗೊತ್ತಿಲ್ಲ, ಯಾವ ಇನ್ಸ್ಟ್ರೂಮೆಂಟ್ ಏನು ಅಂತಲೂ ಗೊತ್ತಿಲ್ಲ, ಅದರ ರೇಟ್ ಏನು ಅಂತ ಗೊತ್ತು. ಇದನ್ನು ಒಂದು ನಾವು ತೊಗೊಂಬರ್ಬೇಕು ಅಂತ ಇದ್ದೀವಿ. ಈ ಟೆಕ್ನಾಲಜಿನೇ ಇಂಡಿಯಾಗೆ ತೊಗೊಂಬಂದು ನಾವು ಮಾಡಬೇಕು ಅಂತ ಇದ್ದೀವಿ. ಎರಡನೇದಾಗಿ ರಿಸರ್ಚು, ಇದ್ರ ಬಗ್ಗೆ ಒಂದು ಅಗಾಧವಾದಂಥ ರಿಸರ್ಚ್ ಆಗಬೇಕಾಗಿದೆ. ಬೇರೆ ದೇಶಗಳಲ್ಲಿ ಆಗ್ತಾ ಇರುವಂಥದ್ದು ರಿಸರ್ಚ್ ನಂಬರ್ಸು, ಕ್ಯಾಂಡಿಡೇಟ್ ನಂಬರ್ಸ್ ಬಹಳ ಕಡಿಮೆ ಇದೆ, ಅಂಕಿಅಂಶಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ಜನಗಳು ಟ್ರೀಟ್ಮೆಂಟ್ಗೆ ಸಿಗ್ತಾ ಇರೋರು ತುಂಬ ಜಾಸ್ತಿ ಇದ್ದಾರೆ. ಸೊ ಇದ್ರ ಬಗ್ಗೆ ರಿಸರ್ಚ್ ಬಗ್ಗೆ ನಾವು ಒಂದು ಕಾಳಜಿ ವಹಿಸಿ ಮಾಡಬೇಕು ಅಂತ ಇದ್ದೀವಿ. ಮೂರನೇದಾಗಿ ಪಬ್ಲಿಕ್ಗೂ ಅಲ್ಲ, ಈವನ್ ಒಂದು ಮೆಡಿಕಲ್ ಒಂದು ಪರ್ಸನಲ್ ಕೂಡ ನಾನು ಸಾಕಷ್ಟು ಇದ್ರ ಬಗ್ಗೆ ಒಂದು ತಿಳುವಳಿಕೆ ಬೇಕಾಗಿ ಆ ಎಜುಕೇಷನ್ ಫೀಲ್ಡ್ನ ಕೂಡ ನಾವು ಕೈಗೆ ತಗೋಬೇಕು ಅಂತ ಇದ್ದೀವಿ. ನಾಲ್ಕನೇದಾಗಿ ಟ್ರೀಟ್ಮೆಂಟ್ ಬಗ್ಗೆ ಕೆಲವೊಂದಷ್ಟು ಸ್ಟ್ಯಾಂಡರ್ಡ್ಸ್ ನಮ್ಮ ದೇಶದ ಮಟ್ಟಿಗೆ ನಾವು ಒಂದು ಮಾಡಬೇಕು ಅಂತ ಇದ್ದೀವಿ. ಇವೆಲ್ಲಕ್ಕೂ ಪೂರಕವಾಗಿ ನಾನು ಒಂದು ವಿಶೇಷವನ್ನು ಅಂದ್ಕೊಂಡ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಲೇಸರ್ ಥೆರಪಿ ಅಂತ ಆದಷ್ಟು ಬೇಗ ಶುರು ಮಾಡ್ಕೋಬೇಕು ಅಂತ ಇದ್ದೀವಿ ನಾವು. ನಂತರ ಸ್ಟೆಮ್ ಸೆಲ್ ಥೆರಪಿನಲ್ಲಿ ಒಂದು ಲೇಸರ್ಸ್ ಬಹಳ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಈಗಾಗಲೇ 2 ಸಂಸ್ಥೆಗಳು ನಮ್ಮ ಒಂದು ಸಂಸ್ಥೆನ ಗುರುತಿಸ್ಕೊಂಡಿವೆ. ಅಮೆರಿಕಾದಿಂದ ಒಂದು ಸಂಸ್ಥೆ ಪ್ಲಸ್ ಬ್ಯಾಂಗ್ಳೂರಿಂದ ಒಂದು ಸಂಸ್ಥೆ. ಅಲ್ಲೂ ಕೂಡ ನಾವು ಈ ಕೋಲ್ಡ್ ಲೇಸರ್ಸ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ನಮ್ಮದೇ ಆದ ಹಾಸ್ಪಿಟ್ಲಲ್ಲಿ ಅದನ್ನು ಮಾಡ್ಕೋಬೇಕು ಅಂತ ಇದ್ದೀವಿ. ಸೊ ಇದೇನಪ್ಪ ಅಂದರೆ A to Z ಮೊದಲಿಂದ ಕೊನೆಯವರೆಗೂ ಇದು ಲೇಸರ್ಸ್ ಬಗ್ಗೆ ಆಗಲಿ ಒಂದು ಒಳ್ಳೆ ತಿಳುವಳಿಕೆ ಪಬ್ಲಿಕ್ಗೂ ಕೊಡಬೇಕು, ನಂತರ ಒಂದು ಮೆಡಿಕಲ್ ಬರ್ತಾ ಇರುವಂಥ ಮುಂಬರುವ ಪೀಳಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಂಸ್ಥೆನ ಹುಟ್ಟಾಕಿದ್ದೀವಿ. ಶಾರ್ಟ್ ಆಗಿ ಹೇಳೋದಾದ್ರೆ, ತುಂಬ ಸಂಕ್ಷಿಪ್ತವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ವ್ಯೂವರ್ಸ್ಗೆ ಈ ಒಂದು ಟ್ರೀಟ್ಮೆಂಟ್ ಬಗ್ಗೆ ಹೇಳಬೇಕು ಅಂದರೆ, ಈಗ ದಯವಿಟ್ಟು ನಿಮ್ಗೆ ಯಾವುದೇ ಒಂದು ನೋವಿರ್ಬೋದು, ಸೊಂಟ ನೋವಿರ್ಬೋದು, ಕಾಲು ನೋವಿರ್ಬೋದು, ಭುಜದ ನೋವಿರ್ಬೋದು, ನೀವು ದಯವಿಟ್ಟು ಬನ್ನಿ. ಇಲ್ಲಿ ನಮ್ಮಲ್ಲಿ ತುಂಬ ವಿಶೇಷವಾಗಿ ಒಂದು ಡಯಾಗ್ನೋಸ್ ಮಾಡಿ ನಿಮ್ಗೆ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ. ನಮ್ಮ ಎಲ್ಲ ಥರದ ಎಕ್ಸ್ಪರ್ಟ್ಸ್ ಇದ್ದಾರೆ ನಮ್ಮಲ್ಲಿ.
ನಂತರ ಎರಡನೇದಾಗಿ ಯಾರಿಗೇ ಏನೇ ಇದ್ರ ಬಗ್ಗೆ ಒಂದು ಇದ್ರೂ ನಮ್ಮ ಸಂಸ್ಥೆಗೆ ಬರೀರಿ, ನಾವು ಅದಕ್ಕೆ ನಾವು ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತ ಹೇಳುವಲ್ಲ ನಾನು. ನಿಮ್ಗೆ ಏನು ಡೌಟ್ಸ್ ಇದ್ರೂ ನಾವು ಕ್ಲಿಯರ್ ಮಾಡಿ ಕೊಡ್ತೇವೆ. ಅಂಡ್ ಏಜ್ ಲಿಮಿಟ್ ಏನೂ ಇಲ್ಲ ಅನ್ಕೋತೀನಿ ಡಾಕ್ಟರ್ ಇದಕ್ಕೆ, ಈ ಟ್ರೀಟ್ಮೆಂಟ್ಗೆ ಅಲ್ಲ, ಈ ಟ್ರೀಟ್ಮೆಂಟ್ಗೆ ಏಜ್ ಅಂತಂದ್ರೆ ತುಂಬ ಮಕ್ಕಳು ಕೊಡೋದಿಲ್ಲ, ಪ್ರೆಗ್ನೆಂಟ್ ವುಮೆನ್ ಕೊಡೋದಿಲ್ಲ, ಯಾರು ಕ್ಯಾನ್ಸರಿಂದ ಡಯಾಗ್ನೋಸ್ ಆಗಿರ್ತಾರೆ ಅವರು ಕೊಡೋದಿಲ್ಲ. ನಂತರ ಸಾಕಷ್ಟು ಒಂದು ಫೋಟೋ ಸೆನ್ಸಿಟಿವ್ ಮೆಡಿಸಿನ್ಸ್ ಯಾರು ತಗೊಂಡು ಅವ್ರಿಗೆ ಮಾತ್ರ ಇಲ್ಲ. ಓಕೆ, ಅದರಲ್ಲಿ ಲೇಸರ್ ಇಸ್ ಅ ವೆರಿ ವೆರಿ ಹೆಲ್ಪ್ಫುಲ್ ಮೆಡಿಸಿನ್. ಲೇಸರ್ ಇಸ್ ಎ ಮೆಡಿಸಿನ್. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಸಾಕಷ್ಟು ಮಾಹಿತಿ ಕೊಟ್ಟು ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ ನೋಡಿದ್ರಲ್ಲ, ಲೇಸರ್ ಥೆರಪಿ ಯಾವ ರೀತಿ ಒಂದು ಕಾಯಿಲೆಗಳಿಗೆ ರಾಮಬಾಣವಾಗಿರುತ್ತೆ. ದುಶ್ಚಟ ಅಂದರೆ ಕುಡಿತಾ ಇರ್ಬೋದು, ಅಥವಾ ಸಿಗರೇಟ್ ಸೇದುವಂಥದ್ದು, ಧೂಮಪಾನ ಇರ್ಬೋದು, ಇಂಥ ಒಂದು ಚಟಗಳನ್ನ ಬಿಡಬೇಕು ಅಂತ ಇರೋ ಮನಸ್ಸಿದ್ರೂ ಕೂಡ ಆಗ್ತಾ ಇರಲ್ಲ. ಅಂಥದನ್ನ ಸ್ಟಾಪ್ ಮಾಡುವಂಥ ಒಂದು ಬೆಸ್ಟ್ ಆಪ್ಷನ್ ಅಂದರೆ ಇದು ಲೇಸರ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು. ಸಾಕಷ್ಟು ಬೇರೆ ಬೇರೆ ಕಾಯಿಲೆಗಳಿಗೆ ಇರ್ಬೋದು, ಎಲ್ಲದಕ್ಕೂ ಕೂಡ ಇದೊಂದು ಬೆಸ್ಟ್ ಆಪ್ಷನ್, ಒಳ್ಳೆಯ ಚಿಕಿತ್ಸೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ತು ಅನ್ಕೊಳ್ತೀನಿ. ಇದು ಇವತ್ತಿನ ಡಿಯರ್ ಡಾಕ್ಟರ್. ನೇರ ದಿಟ್ಟ ನಿರತ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.